KCT ಸ್ಟೂಡೆಂಟ್ಸ್ ಯಾರೊಂದು ವಿಡಿಯೋ ನೋಡ್ತಾರ ಪೂರ್ತಿ ತನಕ ನೋಡಿದ್ರೆ ನಿಮಗೆ CET 2019 ಅಲ್ಲಿ ಇಷ್ಟು ರೌಂಡ್ ಇತ್ತು ಮತ್ತೆ KCT 2020 ರೌಂಡ್ ಅಲ್ಲಿ ಇಷ್ಟು ಒಂದು ರೌಂಡ್ ಇರುತ್ತೆ ಮತ್ತೆ ಸೀಟ್ ನ ಹೋಲ್ಡ್ ಮಾಡ್ಕೊಂಡ್ರೆ ನೀವೇನೇನು ಪ್ರಾಬ್ಲಮ್ ಆಗುತ್ತೆ ಏನೇನು ಬೆನಿಫಿಟ್ಸ್ ಇರುತ್ತೆ ಅನ್ನೆಲ್ಲ ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ ಈ ವಿಡಿಯೋನ ಪೂರ್ತಿ ತನಕ ನೋಡಿದ್ರೆ ಇವಾಗ ನಾನು KCT 2019 ಅಲ್ಲಿ ಎಷ್ಟು ರೌಂಡ್ ಇತ್ತು ಮತ್ತೆ ಯಾವ ಒಂದು ರೌಂಡ್ ಎಕ್ಸ್ಟ್ರಾ ಬಂದಿದೆ ಅನ್ನೋ ಕೂಡ ತಿಳಿಸ್ಕೊಡ್ತೀನಿ. ಮಾಕ್ ರೌಂಡ್, ಫಸ್ಟ್ ರೌಂಡ್, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಪ್ರತಿ ವರ್ಷ ಇರ್ತಿತ್ತು. ಅದೇ ರೀತಿ 2019 ಅಲ್ಲಿ ಇತ್ತು. ಆದ್ರೆ 2019 ಏನಾಗ್ತು ಅಂದ್ರೆ ಇದೊಂದು ಫಸ್ಟ್ ರೌಂಡ್ ಮತ್ತೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಈ 3 ರೌಂಡ್ ಮುಗಿದ್ರು ಕೂಡ ಸಾಕಷ್ಟು ಸೀಟು ಮಿಕ್ಕೊಂಡಿತ್ತು ಒಂದು ಕೋರ್ಸ್ ಅಲ್ಲಿ. ಆ ಕಾರಣದಿಂದಾಗಿ ಏನ್ ಮಾಡಿದ್ರು ಅಂದ್ರೆ ಇನ್ನೊಂದು ರೌಂಡ್ ನ ಆಡ್ ಅಪ್ ಮಾಡಿದ್ರು. ಅದೇ ಥರ್ಡ್ ರೌಂಡ್ CET ಕರೆಯೋದು. ಇದನ್ನೆಲ್ಲ ಆಡ್ ಅಪ್ ಮಾಡೋದು ತಿಳ್ಕೊಂಡ್ರೆ ಫೋರ್ತ್ ರೌಂಡ್ ಆಗುತ್ತೆ. ಇದನ್ನ ಆಡ್ ಅಪ್ ಮಾಡಿದ್ರು. ಯಾವ ವರ್ಷನೂ ಇರ್ಲಿಲ್ಲ, ಅದೇ 2019 ಅಲ್ಲಿ ಮಾತ್ರ ಇದನ್ನ ಆಡ್ ಅಪ್ ಮಾಡಿದ್ರು. ಇಲ್ಲಿ 3 ರೌಂಡ್ ಆದ್ರೂ ಸೀಟು ಜಾಸ್ತಿ ಮಿಕ್ಕೊಂಡಿದ್ರ ಕಾರಣದಿಂದಾಗಿ ಏನ್ ಮಾಡಿದ್ರು ಅಂದ್ರೆ ಥರ್ಡ್ ರೌಂಡ್ ನ ಆಡ್ ಅಪ್ ಮಾಡಿದ್ರು. ಇವಾಗ ನಾವು ಇಷ್ಟು ಒಂದು ರೌಂಡ್ 2019 ಇತ್ತು. 2020 ಅಲ್ಲಿ ಎಷ್ಟು ರೌಂಡ್ ಇರುತ್ತೆ ನಾನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಸೀಟ್ ನ ಹೋಲ್ಡ್ ಮಾಡ್ಕೊಂಡ್ರೆ ಏನೇನಾಗುತ್ತೆ ಅನ್ನೋದನ್ನ ಇವಾಗ ತಿಳಿಸ್ಕೊಡ್ತೀನಿ. ಇವಾಗ ನಿಮ್ಗೆ ಏನಾದ್ರು ಫಸ್ಟ್ ರೌಂಡ್ ಅಲ್ಲಿ ಸೀಟ್ ಅಲಾಟ್ ಆಗಿದೆ ಅನ್ಕೊಳ್ಳಿ. ಅಲಾಟ್ ಆದ್ಮೇಲೆ ನೀವೇನಾದ್ರು ಚಾಯ್ಸ್ 2 ನ ಕೊಡ್ತೀರಾ. ನನ್ಗೆ ಈ ಸೀಟ್ ತುಂಬಾನೇ ಇಷ್ಟ ಇದೆ ಮತ್ತೆ ನೆಕ್ಸ್ಟ್ ರೌಂಡ್ಗೂ ಪಾರ್ಟಿಸಿಪೇಟ್ ಮಾಡಕ್ ಇಷ್ಟ ಪಡ್ತೀನಿ ಅಂದ್ರೆ ನೀವೇನ್ ಮಾಡ್ಬೇಕಂತಂದ್ರೆ ಚಾಯ್ಸ್ 2 ನ ಕೊಡ್ತೀರಾ, ಸೀಟ್ ನ ಹೋಲ್ಡ್ ಮಾಡ್ಕೋತೀರಾ. ಫಸ್ಟ್ ರೌಂಡ್ ಅಲ್ಲಿ ನೀವೇನಾದ್ರು ಸೀಟ್ ನ ಹೋಲ್ಡ್ ಮಾಡ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ನೀವು ಏನೇ ತರದ ಫೀಸ್ ನ ಕಟ್ಟೋಂಗಿಲ್ಲ. ಡೈರೆಕ್ಟ್ ಸೆಕೆಂಡ್ ರೌಂಡ್ ಅಲ್ಲಿ ಆಪ್ಷನ್ ಚೇಂಜ್ ಮಾಡ್ಬೋದು ಅಥವಾ ಹಂಗೆ ಬಿಡ್ಬೋದು. ಫಸ್ಟ್ ರೌಂಡ್ ಅಲ್ಲಿ ಏನ್ ಕೊಟ್ಟಿರ್ತಾರ ಅದನ್ನೇ. ನೀವೇನಾದ್ರೂ ಸೆಕೆಂಡ್ ರೌಂಡ್ ಅಲ್ಲಿ ಸೀಟ್ ನ ಹೋಲ್ಡ್ ಮಾಡ್ಕೋತೀರಾ ಅನ್ಕೊಳ್ಳಿ. ಹೋಲ್ಡ್ ಮಾಡ್ಕೊಂಡ್ರೆ ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ನೀವೇನ್ ಸೀಟ್ ನ ಹೋಲ್ಡ್ ಮಾಡ್ಕೊಂಡಿರ್ತೀರಾ ಅದ್ರದ್ದು ಫೀಸ್ ಎಷ್ಟಿರುತ್ತೆ ಅದನ್ನ ಕಂಪ್ಲೀಟ್ ಆಗಿ ಕಟ್ಬೇಕಾಗುತ್ತೆ. ಕಂಪ್ಲೀಟ್ ಆಗಿ ಕಟ್ಬಿಟ್ಟು ನೀವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಗೆ ಹೋಗ್ಬೋದು. ಇಲ್ಲ ಅಂದ್ರೆ ನೀವು ಸೀಟ್ ನ ಹೋಲ್ಡ್ ಮಾಡ್ಕೊಳಕ್ಕಾಗಲ್ಲ. ಫೀಸ್ ಕಟ್ಬಿಟ್ಟೆ ನೀವು ಸೀಟ್ ನ ಹೋಲ್ಡ್ ಮಾಡ್ಕೋತೀರಾ ಸೆಕೆಂಡ್ ರೌಂಡ್ ಅಲ್ಲಿ. ಅದು ನೀವು ಏನು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಅಲ್ಲಿ ಯಾವ್ದಾರ ಒಂದು ಸೀಟ್ ಸಿಕ್ಕಿದ್ರೆ ಅದು ಆಟೋಮೆಟಿಕ್ ಪೇಮೆಂಟ್ ಆಗುತ್ತೆ. ಅದರಿಂದ ಫೀಸ್ ಜಾಸ್ತಿ ಇದ್ರೆ ನೀವು ಇನ್ನೊಂದ್ ಸ್ವಲ್ಪ ಎಕ್ಸ್ಟ್ರಾ ಪೇಮೆಂಟ್ ಮಾಡ್ಬೇಕಾಗುತ್ತೆ. ಕಮ್ಮಿ ಇದ್ರೆ ನಿಮ್ಗೆ ರೀಫಂಡ್ ಆಗುತ್ತೆ ಅದೆಲ್ಲ ಫೀಸು. ಇವಾಗ ನೀವೇನಾದ್ರೂ ರಿಸ್ಕ್ ಏನಾಗುತ್ತೆ ಅಂದ್ರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಲ್ಲಿ ನೀವು ಯಾವ್ದು ಸೀಟ್ ನ ಹೋಲ್ಡ್ ಮಾಡ್ಕೊಡಲ್ಲ. ಸೆಕೆಂಡ್ ರೌಂಡ್ ಅಲ್ಲಿ ಏನು ಸೀಟ್ ನ ಹೋಲ್ಡ್ ಮಾಡ್ಕೋದೇನೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಗೆ ಏನಾಗುತ್ತೆ ಅಂದ್ರೆ ಇಲ್ಲಿ ಮಿಕ್ಕೊಂಡಿರೋ ಸೀಟ್ ಎಲ್ಲ ಯಾವ ತರದ್ದು ಅಂದ್ರೆ ಫಸ್ಟ್ ಮತ್ತೆ ಸೆಕೆಂಡ್ ರೌಂಡ್ ಅಲ್ಲಿ ಸ್ಟೂಡೆಂಟ್ಸ್ ಬೇಡ ಅಂತ ಬಿಟ್ಟಿರೋದು ಮತ್ತೆ ಅನ್ಫಿಲಪ್ ಆಗಿರೋ ಸೀಟ್ಗಳು ಮಾತ್ರ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಲ್ಲಿ ಉಳ್ಕೊಂಡಿರುತ್ತೆ. ಈ ತರ ಒಂದು ಕಟ್ ಆಫ್ ಲಾರ್ಜ್ ಡಿಫ್ರೆನ್ಸ್ ಬರುತ್ತೆ. ಯಾಕೆ ಅಂದ್ರೆ ಕೆಲವು ಜನ ಸ್ಟೂಡೆಂಟ್ಸ್ ಫಸ್ಟ್ ರೌಂಡ್ ಅಲ್ಲಿ ಸಾಕಷ್ಟು ಜನ ಸ್ಟೂಡೆಂಟ್ಸ್ ಅಡ್ಮಿಷನ್ ಆಗಲ್ಲ. ಕೆಲವರು ಜಾಸ್ತಿ ಜನ ಹೋಲ್ಡ್ ಮಾಡ್ಕೊಂಡಿರ್ತಾರೆ. ಅವ್ರಿಗೆ ಸೀಟ್ ಇಂದ ಅಡ್ಮಿಷನ್ ಆಗಕ್ಕೆ ಇಷ್ಟನೇ ಇರಲ್ಲ, ಆದ್ರೂ ಕೂಡ CET ರೌಂಡ್ ಕೌನ್ಸಿಲಿಂಗ್ ಅಟೆಂಡ್ ಮಾಡಿರ್ತಾರೆ, ಹೋಲ್ಡ್ ಮಾಡ್ಕೊಂಡಿರ್ತಾರೆ. ಅಂತವ್ರು ಏನ್ ಮಾಡ್ತಾರೆ ಅಂದ್ರೆ ಸೆಕೆಂಡ್ ರೌಂಡ್ ಅಲ್ಲಿ ಅವ್ರು ಹೋಲ್ಡ್ ಮಾಡ್ಕೊಳಕ್ ಆಗಲ್ಲ. ಸೆಕೆಂಡ್ ರೌಂಡ್ ರಿಸಲ್ಟ್ ಬರುತ್ತೆ, ಸೆಕೆಂಡ್ ರೌಂಡ್ ಹೋಲ್ಡ್ ಮಾಡ್ಕೊಳಕ್ ಆಗಲ್ಲ. ಅವಾಗ ಅವ್ರು ಬಿಡ್ಲೇಬೇಕಾಗುತ್ತೆ. ಅವಾಗ ಇವಾಗ ಕಟ್ ಆಫ್ ಜಾಸ್ತಿ ಬೇರೆ ಬರುತ್ತೆ. ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಅಲ್ಲಿ ಪ್ಯೂರ್ಲಿ ಡಿಪೆಂಡೆಂಟ್ ಆನ್ ಇವ್ರ ಲೆಕ್ಕ ಆಗಿರುತ್ತೆ. ಇದ್ರಲ್ಲಿ ನಿಮ್ಗೆ ಏನಾಗುತ್ತೆ ಅಂದ್ರೆ ಕಟ್ ಆಫ್ ವೇರಿ ಆಗೋದ್ರಿಂದ ಲಾರ್ಜ್ ಆಗಿ ನಿಮ್ಗೆ ಸೀಟ್ ಸಿಕ್ಕರೂ ಸಿಗ್ಬೋದು, ಸಿಗದೇನೆ ಇರ್ಬೋದು. ನನ್ನ ಪರ್ಸನಲ್ ಸಜೆಷನ್ ಏನ್ ಕೊಡ್ತೀನಿ ಅಂದ್ರೆ ನಿಮ್ಗೆ ಯಾವ್ದೇ ಒಂದು ಕಾಲೇಜ್ ಇಷ್ಟ ಆಗಿದ್ರೆ ಸೆಕೆಂಡ್ ರೌಂಡ್ ಅಲ್ಲಿ ಅಲಾಟ್ ಆಗಿರೋದು ಅದನ್ನ ಹೋಲ್ಡ್ ಮಾಡ್ಕೊಳ್ಳಿ. ಹೋಲ್ಡ್ ಮಾಡ್ಕೊಂಡು ನೀವು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಬಂದು ಪಾರ್ಟಿಸಿಪೇಟ್ ಮಾಡಿ. ಅವಾಗ ನಿಮ್ಗೆ ಏನೋ ಪ್ರಾಬ್ಲಮ್ ಆಗಲ್ಲ. ಇಲ್ಲ ಅಂದ್ರೆ ನೀವು ಕೊಟ್ಟಿರೋ ಕಾಲೇಜ್ ಸ್ವಲ್ಪ ಕಮ್ಮಿ ಇದೆ, ನಿಮ್ ಕಟ್ ಆಫ್ ತುಂಬಾನೇ ಕಮ್ಮಿ ಇದ್ರೆ ನಿಮ್ ರ್ಯಾಂಕು, ಅವಾಗ ನಿಮ್ಗೆ ಸೀಟ್ ಸಿಗದೇನೆ ಇರ್ಬೋದು, CET ಮುಖಾಂತರ ಅಡ್ಮಿಷನ್ ಆಗದೆ ಇರ್ಬೋದು. ಅದಕ್ಕೆ ಯಾರು ಒಂದು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಗಂಟ ಪಾರ್ಟಿಸಿಪೇಟ್ ಮಾಡ್ತೀರಾ ಹೋಲ್ಡ್ ಮಾಡ್ಕೊಂಡು ಪಾರ್ಟಿಸಿಪೇಷನ್ ಮಾಡಿ ಅಂತ ಇದ್ ಮಾಡ್ತೀನಿ. ಮತ್ತೆ KCT 2020 ಎಷ್ಟು ರೌಂಡ್ ಇರುತ್ತೆ ಅಂದ್ರೆ ಇಲ್ಲೂ ಕೂಡ ಅಷ್ಟೇ ಮಾಕ್ ರೌಂಡ್ ಪ್ರತಿ ವರ್ಷ ನಡೆಸ್ತಾರೆ. ಈ ವರ್ಷನೂ ಕೂಡ ನಡೆಸ್ತಾರೆ. ಫಸ್ಟ್ ರೌಂಡ್ ಮತ್ತೆ ಸೆಕೆಂಡ್ ರೌಂಡ್, ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಇಷ್ಟು ರೌಂಡ್ ಕೂಡ ಇದ್ದೇ ಇರುತ್ತೆ. ಇದೊಂದು ಇನ್ಫಾರ್ಮೇಶನ್ ಆಗಿತ್ತು ನಿಮ್ಗೆ. ಈ ಒಂದು ವಿಡಿಯೋ ಪ್ರತಿಯೊಬ್ಬ ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ, ಅವರು ಕೂಡ ಇದೊಂದು ಇನ್ಫಾರ್ಮೇಶನ್ ಗೊತ್ತಾಗ್ಲಿ. ಮತ್ತೆ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ. ಅನ್ಅಕಾಡೆಮಿ ಅನ್ನೋದು ಇಂಡಿಯಾದ ಒನ್ ಆಫ್ ದ ಲಾರ್ಜೆಸ್ಟ್ ಆನ್ಲೈನ್ ಲರ್ನಿಂಗ್ ಪ್ಲಾಟ್ಫಾರ್ಮ್ ಆಗಿದೆ. ಇದರಲ್ಲಿ ಇವಾಗ ಏನ್ ಮಾಡಿದ್ದಾರೆ ಕರ್ನಾಟಕ CET 2021 ಕಂಪ್ರೆಸಿವ್ ಬ್ಯಾಚ್ ಕ್ಲಾಸಸ್ ನ ನಡೆಸಕ್ಕೆ ಒಂದು ಪ್ಲಾನ್ ನ ಮಾಡ್ತಾ ಇದ್ದಾರೆ. ಇದಕ್ಕೆ ನಿಮ್ಗೆ ಯಾರ್ಯಾರು ಸ್ಟೂಡೆಂಟ್ ಇಂಟ್ರೆಸ್ಟ್ ಇದೆ ಅವರು ಜಾಯ್ನ್ ಆಗ್ಬಹುದು. ಇವಾಗ ಏನಾದ್ರು ನೀವು ಸೀನಿಯರ್ಸ್ ನೋಡ್ತಾರೆ, ನಿಮ್ಮ ಜೂನಿಯರ್ಸ್ ಗೆ ರಿಸರ್ವೇಶನ್ ಮಾಡಿ. ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ನೀವು ಜಾಯ್ನ್ ಆದ್ರೆ ಕಂಪ್ಲೀಟ್ ಸಿಲೆಬಸ್ ನ ಕವರ್ ಮಾಡ್ಕೊಡ್ತಾರೆ ನಿಮ್ಗೆ. ಮತ್ತೆ ಟಾಪ್ ಟಿಪ್ಸ್ ಮತ್ತೆ ಟ್ರಿಕ್ಸ್ ನ ಹೇಳ್ಕೊಡ್ತಾರೆ ಟಾಪ್ ಎಜುಕೇಟರ್ಸ್ ಕಡೆಯಿಂದ. ಮತ್ತೆ ಟಾಪಿಕ್ ವೈಸ್ ನಿಮ್ಗೆ ಪ್ರಾಕ್ಟೀಸ್ ಕ್ವಶನ್ಸ್ ನ ಕೂಡ ಕೊಡ್ತಾರೆ. ಒಂದು ಫುಲ್ ಲೆಂತ್ ಮಾಕ್ ಟೆಸ್ಟ್ ಕೂಡ ನಿಮ್ಗೆ ಕೊಡ್ತಾ ಹೋಗ್ತಾರೆ. ಮತ್ತೆ ಒಂದು ಮಂತ್ ಪ್ಲಾನ್ ಗೆ ನಿಮ್ಗೆ ಎಷ್ಟಿರುತ್ತೆ ಫೀಸ್ 2250 ರೂಪಾಯಿ ಇರುತ್ತೆ. ಇದು ಒಂದು ಆಫರ್ ನಡೀತಿದೆ ಇವಾಗ ಸೆಪ್ಟೆಂಬರ್ 30 ಗಂಟೆ ಇರುತ್ತೆ. ಮತ್ತೆ ಇದ್ರಲ್ಲಿ ನಿಮ್ಗೆ ಒಂದು 3 ಪ್ಲಾನ್ ಇದೆ ನೋಡ್ಬೋದು. ಒಂದು 12 ಮಂತ್, 6 ಮಂತ್ ಮತ್ತೆ 1 ಮಂತ್ ಆಗಿರುತ್ತೆ. 1 ಮಂತ್ ಅನ್ನೋದು ಒಂದು ಟ್ರಯಲ್ ಪ್ಲಾನ್ ಇದು. ನೆಕ್ಸ್ಟ್ ಇಲ್ಲಿ ನೋಡಿ 1 ಮಂತ್ ಪ್ಲಾನ್ ಗೆ ನಿಮ್ಗೆ ಏನಾಗುತ್ತೆ ಅಂದ್ರೆ 2250 ರೂಪಾಯಿ ಆಗುತ್ತೆ 1 ಮಂತ್ ಪ್ಲಾನ್ ಗೆ. ನೀವೇನಾದ್ರೂ 6 ಮಂತ್ ಪ್ಲಾನ್ ಗೆ ಜಾಯ್ನ್ ಆಗ್ತೀರಾ ಅಂದ್ರೆ ನಿಮ್ಗೆ 10,125 ರೂಪಾಯಿ ಆಗುತ್ತೆ. ಅದು ಒಂದು ತಿಂಗಳಿಗೆ 1688 ರೂಪಾಯಿ ಬೀಳುತ್ತೆ. ಈ ನೀವೇನಾದ್ರೂ ಒಂದು ವರ್ಷಕ್ಕೆ ಜಾಯ್ನ್ ಆಗ್ತೀನಿ ಅಂದ್ರೆ ನಿಮ್ಗೆ ಎಷ್ಟಿರುತ್ತೆ ಅಂದ್ರೆ ಫೀಸ್ ಒಂದು ತಿಂಗಳಿಗೆ 1031 ರೂಪಾಯಿ ಇರುತ್ತೆ. ಮತ್ತು ಒಂದು ವರ್ಷಕ್ಕೆ ನಿಮ್ಗೆ 12,375 ರೂಪಾಯಿ ಆಗುತ್ತೆ. ನೀವೇನಾದ್ರೂ ಅನ್ಅಕಾಡೆಮಿ ಪ್ಲಸ್
ಸಬ್ಸ್ಕ್ರಿಪ್ಷನ್ ಗೆ ಜಾಯ್ನ್ ಆಗ್ತೀರಾ ಅಂದ್ರೆ ನಿಮ್ KCET ಏನೇನು ಬೆನಿಫಿಟ್ಸ್ ಆಗುತ್ತೆ ಅಂದ್ರೆ ನಿಮ್ಗೆ ಒಂದು ಪ್ರೀಮಿಯಂ ಕಂಟೆಂಟ್ ಎಲ್ಲ ಆಫರ್ಡಬಲ್ ಪ್ರೈಸ್ ಅಲ್ಲಿ ಸಿಗುತ್ತೆ, ಮತ್ತೆ ನಿಮ್ಗೆ ಸ್ಟ್ರಕ್ಚರ್ ಲೈವ್ ಕೋರ್ಸಸ್ ಇರುತ್ತೆ, ಮತ್ತೆ ನಿಮ್ಗೆ ಡೆಡಿಕೇಟೆಡ್ ಲೈವ್ ಡೌಟ್ಸ್ ಕ್ಲಿಯರಿಫಿಕೇಶನ್ ಕೂಡ ಮಾಡಿಸ್ತಾರೆ, ಮತ್ತೆ ನಿಮ್ಗೆ ಕ್ವಿಜಸ್ ಕೂಡ ನಡೆಸ್ತಾ ಹೋಗ್ತಾರೆ, ಮತ್ತೆ ಬ್ಯಾಚಸ್ ಗೆ ಕಂಪ್ಲೀಟ್ ಪ್ರಿಪರೇಷನ್ ಕೂಡ ಮಾಡ್ತಾರೆ, ನಿಮ್ಗೆ ಒಂದು ಟೆಸ್ಟ್ ಸೀರೀಸ್ ಕೂಡ ನಡೆಸ್ತಾರೆ, ಮತ್ತೆ ಫುಲ್ ಲೆಂತ್ ಮಾಕ್ ಟೆಸ್ಟ್ ನೀವು ಬರ್ದಾಗ ನಿಮ್ಗೆ ಏನಾಗುತ್ತೆ ಅಂದ್ರೆ ನಿಮ್ಗೆ CET ಎಕ್ಸಾಮ್ ಯಾವ ತರ ಇರುತ್ತೆ ಅಂದ್ರೆ ಕಂಪ್ಲೀಟ್ ಆಗಿ ಗೊತ್ತಾಗ್ತಾ ಹೋಗುತ್ತೆ, ಮತ್ತೆ ಎಕ್ಸೆಟ್ರಾ ಕೂಡ ಇರುತ್ತೆ, ವಿತ್ ಅನಾಲಿಸಿಸ್ ಕೂಡ ನಿಮ್ಗೆ ತೋರಿಸ್ತಾರೆ ನಿಮ್ಗೆ ಯಾವ ತರ ಮಾರ್ಕ್ಸ್ ಬಂದಿದೆ ಅನ್ನೆಲ್ಲ. ಮತ್ತೆ ಒಂದು ಸಿಂಗಲ್ ಸಬ್ಸ್ಕ್ರಿಪ್ಷನ್ ಇಂದ ನಿಮ್ಗೆ ಎಲ್ಲಾ ಕೂಡ ಅನ್ಲಿಮಿಟೆಡ್ ಫ್ರೀ ಆಕ್ಸೆಸ್ ನಿಮ್ಗೆ ಪಡ್ಕೊಳ್ತೀರಾ ಅನ್ಅಕಾಡೆಮಿಯಿಂದ. ನೀವು ಅನ್ಅಕಾಡೆಮಿಯಿಂದ ಏನಾದ್ರು ಜಾಯ್ನ್ ಆದ್ರೆ ನೀವು ರೆಫರಲ್ ಕೋಡ್ ಏನ್ ಯೂಸ್ ಮಾಡ್ಬೇಕಂದ್ರೆ ಲೈವ್ ಎಡು ಸ್ಮಾರ್ಟ್ ಅನ್ನೋದನ್ನ ಯೂಸ್ ಮಾಡ್ಬೇಕಾಗುತ್ತೆ. ಇದನ್ನ ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ನಿಮ್ಗೆ ಒಂದು 10% ಡಿಸ್ಕೌಂಟ್ ಸಿಗುತ್ತೆ ಪ್ಲಾನ್ಗಳ ಮೇಲೆ. ನೀವೇನಾದ್ರೂ ಆಫ್ಲೈನ್ ಸೇರ್ಕೋತೀವಿ ಅಂದ್ರೆ ನಿಮ್ಗೆ 25,000 ಇರುತ್ತೆ, ಇಲ್ಲ ಒಂದು ಕೇವಲ 12,375 ರೂಪಾಯಿ ಕೂಡ ಇದೆ. ಯೂಟ್ಯೂಬ್ ಅಲ್ಲಿ ಕೂಡ ಇವ್ರದ್ದು ಚಾನಲ್ ಇದೆ, ಚೆಕ್ ಮಾಡಿ ಬೇಕಾದ್ರೆ ಅನ್ಅಕಾಡೆಮಿ KCET ಅಂತ. ಈ ಪ್ರತಿಯೊಂದು ಡೀಟೇಲ್ಸ್ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಅಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ ಅನ್ಅಕಾಡೆಮಿ ಬಗ್ಗೆ. ನಿಮ್ಗೆ ಅವಾಗಲೇ ಅನ್ಅಕಾಡೆಮಿ ಪ್ಲಾನ್ಸ್ ಯಾವ ತರ ಇರುತ್ತೆ ಅನ್ನೋದು ತಿಳ್ಸ್ಕೊಟ್ಟಿದ್ದೀನಿ. ಇವಾಗ ಏನಂದ್ರೆ ಅನ್ಅಕಾಡೆಮಿ ಕನ್ನಡದಲ್ಲೂ ಕೂಡ ಟೀಚ್ ನ ಮಾಡ್ಕೊಡ್ತಾರೆ ನಿಮ್ಗೆ. PCMB 4 ಸಬ್ಜೆಕ್ಟ್ ಏನಿದೆ CET ಸಬ್ಜೆಕ್ಟ್ಸ್ ಅದನ್ನೇನ್ ಮಾಡ್ತಾರೆ ಅಂದ್ರೆ ನಿಮ್ಗೆ ಕನ್ನಡದಲ್ಲೂ ಕೂಡ ಟೀಚ್ ಮಾಡ್ತಾರೆ, ಮತ್ತೆ ಇದ್ರಲ್ಲೂ ಕೂಡ ಸೇಮ್ ಎಲ್ಲ ಡೀಟೇಲ್ಸ್ ನ ತಿಳ್ಸ್ಕೊಟ್ನಲ್ಲ ಅದರ್ ಫೀಚರ್ಸ್ ಎಲ್ಲ ಕೂಡ ಇರುತ್ತೆ. ನೀವು ಜಸ್ಟ್ ಅನ್ಅಕಾಡೆಮಿ ಪ್ಲಸ್ ಸಬ್ಸ್ಕ್ರಿಪ್ಷನ್ ತಗೋಬೇಕಾಗುತ್ತೆ. ಇದಕ್ಕೆ ನಿಮ್ಗೆ ಕನ್ನಡದಲ್ಲಿ ಪಾಠ ಮಾಡ್ತಾರೆ, ಮತ್ತೆ ಇಂಗ್ಲಿಷ್ ಅಲ್ಲಿ ನೋಟ್ಸ್ ನ ನಿಮ್ಗೆ ಪ್ರೊವೈಡ್ ಮಾಡ್ತಾರೆ, ಸ್ಟಡಿ ಮೆಟೀರಿಯಲ್ ಕಳ್ಸಿಕೊಡ್ತಾರೆ. ಇದೊಂದು ಒಳ್ಳೆ ವಿಷಯ ಅಂತ ಹೇಳ್ಬೋದು. ನಿಮ್ಗೆ ಏನಾದ್ರು ಇಷ್ಟ ಇದ್ರೆ ಜಾಯ್ನ್ ಆಗಿ ಅನ್ಅಕಾಡೆಮಿ ಪ್ಲಸ್ ಸಬ್ಸ್ಕ್ರಿಪ್ಷನ್ ಜಾಯ್ನ್ ಆಗಿ. ಪ್ರತಿಯೊಂದು ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಲೈವ್ ವಿಡಿಯೋಸ್ ಮಾಡಿ ಕೋಡ್ ನ ಯೂಸ್ ಮಾಡಿದ್ರೆ ನಿಮ್ಗೆ 10% ಡಿಸ್ಕೌಂಟ್ ಸಿಗುತ್ತೆ. ಈ ಒಂದು ಇಷ್ಟು ಅನ್ಅಕಾಡೆಮಿ ಬಗ್ಗೆ ಇನ್ಫಾರ್ಮೇಶನ್ ಆಗಿತ್ತು.